ಸಹ ವೈಟ್ ಟು ಪ್ಲೇ ಚೆಕ್ಮೇಟ್ ದ ಬ್ಲಾಕ್ ಇನ್ ಟೂ ಮೂವ್ಸ್. ಪೇಮೆಂಟ್ ಮಾಡ್ತಾ ನೋಡೋಣ. ಈ ರೂಕ್ F8 ರೂಕ್ ಈ ರೂಕಿಂದ ಪಿನ್ ಆಗಿದೆ, G8 ರೂಕಿಂದ ಪಿನ್ ಆಗಿದೆ. ಇದನ್ನ ಎಲ್ಲೂ ಮೂವ್ ಮಾಡಕ್ ಬರಲ್ಲ, ಆದ್ರೆ ಹೊಡಿಬಹುದು ಅಷ್ಟೇ, ರೂಕಿಂದ ರೂಕ್ ಹೊಡಿಬಹುದು ಅಲ್ವಾ. ಅದನ್ನ ಮೇಕ್ ಯೂಸ್ ಮಾಡ್ಕೊ, ಈ ಪಿನ್ ಆಗಿರೋದನ್ನ ಮೇಕ್ ಯೂಸ್ ಮಾಡ್ಕೊಂಡು ಹೇಗೆ ಚೆಕ್ ಮೇಟ್ ಮಾಡ್ತಾ ನೋಡೋಣ. ಬರೀ ಹೊಡೆಯದೆ ಚೆಸ್, ರೂಕ್ ಇಂಟು ರೂಕ್ ಹೊಡೆದ ಕಿಂಗ್ ಇಂಟು ಹೊಡೆತಾನೆ ಏನೂ ಆಗೋದಿಲ್ಲ. ಹಾಗಾಗಿ ಇದನ್ನ ಹೇಗೆ ಮೇಕ್ ಯೂಸ್ ಮಾಡ್ತಂತ ನೋಡೋಣ. ಈಗ ವೈಟ್ ಏನ್ ಮಾಡ್ತಾನೆ, ಕ್ವೀನ್ ಟು G6 ಚೆಕ್ ಕೊಟ್ಬಿಡ್ತಾನೆ. ಕ್ವೀನ್ G6 ಚೆಕ್. ಈ ಚೆಕ್ಕಿಗೆ ಅವನು ಕಿಂಗ್ E7 ಬರಲೇಬೇಕು. ರೂಕ್ ಇಡಕ್ ಬರಲ್ಲ, ರೂಕ್ ತಗೊಂಡೋಗಿ F7 ಇಡಕ್ ಬರಲ್ಲ, ಯಾಕಂದ್ರೆ ರೂಕ್ ಮೂವ್ ಮಾಡಕ್ ಬರಲ್ಲ. ಮೂವ್ ಮಾಡಕ್ ಹೋದ್ರೆ G8 ರೂಕಿಂದ ಕಿಂಗಿಗೆ ಚೆಕ್ ಬರುತ್ತೆ, ಕಿಂಗ್ ಚೆಕ್ಕಿಗೆ ಎಕ್ಸ್ಪೋಸ್ ಆಗ್ತಾನೆ. ಹಾಗಾಗಿ ರೂಕ್ ನ ನೆಡಕ್ ಬರಲ್ಲ. ಕಿಂಗ್ E7 ಬರಲೇಬೇಕು ಅಲ್ವಾ. ಕಿಂಗ್ ಬಂದಾಗ, ಕಿಂಗ್ ಎಸ್ಕೇಪ್ ಆದಾಗ ಈಗ ಬಿಷಪ್ ಇದೆ, D4 ಅಲ್ಲಿ ಬಿಷಪ್ ಇದೆ. ಅವನೇ ಮಾಡ್ಬಿಡ್ತಾನೆ, ಈಗ ಬಿಷಪ್ ತಗೊಂಡೋಗಿ ನೋಡಿ, ಎಲ್ಲೋ ಚೆಕ್ ಕೊಡೋಲ್ಲ, ಇಲ್ಲಿ ಚೆಕ್ ಕೊಡೋದಲ್ಲ, ಮತ್ತೆ ಬಿಷಪ್ ನ ಇಲ್ಲಿ ಚೆಕ್ ಕೊಟ್ಬಿಟ್ರೆ ರುಕ್ ಇಂಟು ಹೊಡೆದ್ಬಿಡ್ತಾನೆ. ರುಕ್ ಇಂಟು ಬಿಷಪ್ ಹೊಡ್ಬಿಟ್ಟು ಮತ್ತೆ ಕ್ವೀನ್ ಮೇಲೆ ಅಟ್ಯಾಕ್ ಬರುತ್ತೆ. ಅವನು ರುಕ್ ಇಂಟು ಕ್ವೀನ್ ಹೊಡೆದ್ರೆ ರುಕ್ ಇಂಟು ಇದು ಹೊಡೆದ್ ಬಿಡ್ತಾನೆ ಅಲ್ವಾ. ಮತ್ತೆ ಪಾನಿಂದ ನೈಟ್ ಬೇರೆ ಹೋಗ್ತಾ ಇದೆ. ಹಾಗಾಗಿ ಅವನೇ ಮಾಡ್ತಾನೆ, ಬಿಷಪ್ ತಗೊಂಡೋಗಿ C5, ಬಿಷಪ್ C5 ಚೆಕ್ ಕೊಡ್ತಾನೆ. ಚೆಕ್ ಕೊಟ್ಟಾಗ ಇದನ್ನ ಚೆಕ್ ತಪ್ಸಣಕ್ಕಾಗಲ್ಲ, ಮಧ್ಯ ಏನೋ ಅಡ್ಡಾಡಕ್ಕಾಗಲ್ಲ. ಕಿಂಗ್ ವಾಪಸ್ E8 ಹೋಗಕ್ ಬರಲ್ಲ, F7 ಇಲ್ಲ, F6 ಇಲ್ಲ, ಎಲ್ಲೂ ಹೋಗಕ್ ಬರಲ್ಲ ಕಿಂಗು. ಹೀಗೆ 2 ಮೂವ್ಸ್ ಅಲ್ಲಿ ಚೆಕ್ ಮೇಟ್.